ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇದೀಗ 100ನೇ ವರ್ಷದ ಸಂಭ್ರಮ. ರಾಷ್ಟ್ರಾದ್ಯಂತ ಆರ್ಎಸ್ಎಸ್ಗೆ ತನ್ನದೇ ಆದಂತಹ ದೊಡ್ಡ ಕಾರ್ಯಕರ್ತರ ಸಂಖ್ಯೆ ಇದೆ. ರಾಷ್ಟ್ರಕ್ಕೆ ಹಲವಾರು ಗಣ್ಯ ನಾಯಕರನ್ನ ಕೊಟ್ಟಿರೋ ಹಿರಿಮೆಯೂ ಇದೆ. ಇಂತಹ ದೇಶದ ಅತಿದೊಡ್ಡ ಸಂಘಟನೆಯ ಕಾರ್ಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು, ರಾಜ್ಯದಲ್ಲಿ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕೆಂದು ಸಿಎಂ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಇದು ರಾಜಕೀಯ ಸಂಚಲನ ಮೂಡಿಸಿದ್ದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಸಂಘಕ್ಕೆ ಬ್ರೇಕ್, ಪ್ರಿಯಾಂಕ್ ಖರ್ಗೆ ಕೊಟ್ರು ಶಾಕ್. ಆರ್ಎಸ್ಎಸ್ನ ಬ್ಯಾನ್ ಮಾಡಿ ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಲೆಟರ್. ಆರ್ಎಸ್ಎಸ್ ಸಂಘಟನೆಯನ್ನ ತಾಲಿಬಾನ್ ಎಂದ ಕಾಂಗ್ರೆಸ್, ಕೇಸರಿ ವೈಲೆಂಟ್. ದಿಢೀರ್ ಪರಿವಾರದ ವಿರುದ್ಧ ಪ್ರಹಾರ ನಡೆಸ್ತಿರೋದ್ಯಾಕೆ ಹಸ್ತಪಡೆ. ದೇಶದ ಅತಿದೊಡ್ಡ ಸಂಘಟನೆ ಆರ್ಎಸ್ಎಸ್ ಸದಾಕಾಲ ರಾಷ್ಟ್ರಭಕ್ತಿ, ರಾಷ್ಟ್ರೀಯವಾದಿ ಚಿಂತನೆಗಳಿಂದಲೇ ಕಾರ್ಯನಿರ್ವಹಿಸುತ್ತಿರುವ ಆರ್ಎಸ್ಎಸ್ ಇದೀಗ 100 ವರ್ಷ ಪೂರೈಸಿದೆ. ಆದರೆ ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಲಾಠಿ, ವೇಷಭೂಷಣ, ಸಂಘ ಚಟುವಟಿಕೆಗಳ ಮೇಲೆ ಕಾಂಗ್ರೆಸ್ ಕೆಂಗಣ್ಣು ಬೀರಿದೆ. ಹೌದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ನಿರ್ಬಂಧದ ಕಡಿವಾಣ ಹಾಕಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸುದೀರ್ಘ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಹೇಗೆ ಲಗಾಮು ಹಾಕಬೇಕು ಎಂಬ ಅಂಶಗಳನ್ನ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡ್ಡಾಯವಾಗಿ ಹೇಗೆ ನಿರ್ಬಂಧ ಹೇರಬೇಕು ಎಂಬ ಬಗ್ಗೆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಬರೆದಿರೋ ಪತ್ರದಲ್ಲಿರುವ ಅಂಶಗಳು ಏನು ಅಂತ ನೋಡುವುದಾದ್ರೆ, ಖರ್ಗೆ ಪತ್ರದಲ್ಲಿ ಏನಿದೆ? ದ್ವೇಷ ಬಿತ್ತುವ ವಿಭಜಕ ಶಕ್ತಿ ಆರ್ಎಸ್ಎಸ್ ಅನ್ನ ನಿಗ್ರಹಿಸಬೇಕು. ಸಮಾನತೆ ತತ್ವದ ಸಂವಿಧಾನದಲ್ಲಿ ಸರ್ಕಾರಕ್ಕೆ ಅಧಿಕಾರವಿದೆ. ಆರ್ಎಸ್ಎಸ್ನಿಂದ ಸರ್ಕಾರಿ ಜಾಗಗಳ ಬಳಕೆಯನ್ನ ನಿಷೇಧಿಸಬೇಕು. ಅನುದಾನಿತ ಶಾಲೆ, ಸರ್ಕಾರಿ ಮೈದಾನಗಳನ್ನ ನೀಡಬಾರದು. ಶಾಲಾ ಮೈದಾನಗಳಲ್ಲಿ ಶಾಖೆ ನಡೆಸಿ ಘೋಷಣೆ ಕೂಗುವುದರಿಂದ ಸಮಸ್ಯೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಆರ್ಎಸ್ಎಸ್ನ ಬ್ಯಾನ್ ಮಾಡಬೇಕು. ಮುಜರಾಯಿ ದೇವಸ್ಥಾನ, ಪುರಾತತ್ವ ಸ್ಥಳಗಳಲ್ಲಿ ಶಾಖೆಗೆ ನಿರ್ಬಂಧ ಹೇರಬೇಕು. ಮಕ್ಕಳು ಮತ್ತು ಯುವಕರ ಮನಸ್ಸಲ್ಲಿ ಆರ್ಎಸ್ಎಸ್ ದ್ವೇಷ ಬಿತ್ತುತ್ತಿದೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ. ಆರ್ಎಸ್ಎಸ್ನಿಂದ ಮುಗ್ಧ ಮಕ್ಕಳು ಮತ್ತು ಯುವಕರ ಮೇಲೆ ದುಷ್ಪರಿಣಾಮ. ಹೀಗೆಂದು ಸಚಿವ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸೂಕ್ತವಾಗಿ ಸ್ಪಂದಿಸಿದ್ದು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಆರ್ಎಸ್ಎಸ್ ನಿರ್ಬಂಧಕ್ಕೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂದಿದ್ದಾರೆ. ನನ್ನ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಮನವಿ ಮಾಡಿಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಹಾಕಬೇಕು ಅಂತ. ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬಿದ್ದಿರುವ ಬಿಜೆಪಿ ಹಾಗೂ ಬಿಜೆಪಿಯಿಂದ ಹೊರಗಡೆ ಹೋದ ಸಂಘ ಪರಿವಾರದ ಆಪ್ತ ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ವಿರುದ್ಧ ಗರಂ ಆಗಿದ್ದಾರೆ. 100 ವರ್ಷಗಳ ನಂತರವಲ್ಲ, ಆರ್ಎಸ್ಎಸ್ ಹಿಂದೆಯೂ ಕೂಡ ಹಲವು ಬಾರಿ ನಿಷೇಧಕ್ಕೆ ತುತ್ತಾಗಿತ್ತು. ಆದ್ರೂ ಅದನ್ನೆಲ್ಲವನ್ನು ಮೀರಿ ಬೆಳೆದಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಿರ್ಬಂಧ ವಿಧಿಸುವ ವಿಚಾರಕ್ಕೆ ಬಿಜೆಪಿ ನಿಗಿ ಸುಡುವಂತೆ ಮಾಡಿದೆ. ಆರ್ಎಸ್ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ಸಂಘಟನೆಯನ್ನ ತಾಲಿಬಾನಿಗಳಿಗೆ ಹೋಲಿಕೆ ಮಾಡಿ ಖಾರವಾಗಿ ಪ್ರತಿಕ್ರಿಯಿಸಿದ್ದು ಹೀಗೆ. ಆರ್ಎಸ್ಎಸ್ನವರು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಶಾಖೆಗಳು ನಡೆಸ್ತಾ ಇದ್ದಾರೆ. ಎಲ್ಲೂ ಸಹ ಪೊಲೀಸರವರಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ತಗೊಂಡಿಲ್ಲ. ಯಾಕೆ ಅವ್ರು ಪರ್ಮಿಷನ್ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವರು ಭಾರತ ದೇಶದ ತಾಲಿಬಾನ್ಗಳವರು. ಅವರು ನೋಂದಣಿ ಆಗದೇ ಇರತಕ್ಕಂಥ ಸಂಘಟನೆ, ರಿಜಿಸ್ಟರ್ಡ್ ಆಗದೇ ಇರತಕ್ಕಂಥ ಸಂಘಟನೆ. ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ, ಅವ್ರು ರಿಜಿಸ್ಟ್ರೇಷನ್ ಆಗಿರೋದು ತೋರಿಸಲಿ. ಅದು ಕಾನೂನು ಬಾಹಿರವಾದ ಸಂಘಟನೆ. ಇದು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ, ಈಗ ಪ್ಯಾಲೆಸ್ಟೈನ್ ವಿರುದ್ಧ ಪರ ಯಾರಾದರೂ ಪ್ರತಿಭಟನೆ ಮಾಡಬೇಕಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ.
ಯಾವುದೇ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ನೆಲೆಸಲಿಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದರೆ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ರೂ ಸಹ ಪೊಲೀಸರು ಪರ್ಮಿಷನ್ ಕೊಡೋದಿಲ್ಲ. ಇದಕ್ಕೆ ಯಾಕೆ ಕೊಟ್ಟಿದ್ದಾರೆ ಅಂತ ನಾನು ಸಹ ಪ್ರಶ್ನೆ ಮಾಡ್ತಾ ಇದ್ದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಕಾಂಗ್ರೆಸ್ ಎಂದಿಗೂ ಒಪ್ಪುವುದಿಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹತ್ಯೆಯ ಹಿಂದೆಯೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೈವಾಡವಿದೆ ಅನ್ನೋದನ್ನೇ ಈಗಲೂ ಕೂಡ ಕಾಂಗ್ರೆಸ್ ಪ್ರತಿಪಾದಿಸುತ್ತಿದೆ. ಆದ್ರೆ ಇಡೀ ದೇಶಾದ್ಯಂತ ಸಂಘಟನೆಯ ಮೂಲಕ ತನ್ನದೇ ಸ್ವಯಂ ಸೇವಕರನ್ನ ಪ್ರಬಲವಾಗಿ ಬೆಳೆಸಿರುವ ಆರ್ಎಸ್ಎಸ್ ನಿಷೇಧ ಅಷ್ಟು ಸುಲಭದ ಕೆಲಸವೇ? ಸದ್ಯಕ್ಕೆ ಉತ್ತರವಿಲ್ಲ. ಆದರೆ ತನ್ನ ಸೈದ್ಧಾಂತಿಕ ವಿರೋಧಿ ಆರ್ಎಸ್ಎಸ್ಗೆ ಪರೋಕ್ಷವಾಗಿ ಕಡಿವಾಣ ಹಾಕುವ ಕೆಲಸವನ್ನಂತೂ ಕಾಂಗ್ರೆಸ್ ಸರ್ಕಾರ ಮಾಡುವಂತೆ ಕಾಣಿಸ್ತಿದೆ. ಇದು ರಾಜ್ಯ ಮತ್ತು ರಾಷ್ಟ್ರ ರಾಜಕೀಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯರ ನಡೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.